ಇದು ನಮ್ಮ ಬನ್ನೂರಿನ ಕಾವೇರಿ ಸರ್ಕಲ್ಲು. ಕಾವೇರಿ ಸರ್ಕಲಿಂದ ಇಲ್ಲಿ ಒಂದು ಸರಸ್ವತಿ ಬೇಕರಿ ಇದೆ. ಆ ಬೇಕರಿಯಿಂದ ಸ್ಟ್ರೈಟ್ ಈ ಥರ ಇಲ್ಲಿಂದ ಈ ಕಡೆನೇ ಹೋಗ್ಬೇಕು. ಇಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರ್ ಆಗುತ್ತೆ ಅದು. ನಮ್ಮ ಕಾವೇರಿ ಸರ್ಕಲಿಂದ ನೇರವಾಗಿ ಬಂದರೆ ನೋಡಿ, ಇದೆ ಆರ್ಚು. ಶನಿ ಮಹಾತ್ಮನ ದೇವಸ್ಥಾನದ ಒಂದು ಆರ್ಚ್ ಇದೆ. ಆರ್ಚಿಂದ ಹೋಗಿ ಇಲ್ಲಿ ಒಳಗೆ ರೈಟ್ಗೆ ಟರ್ನಿಂಗ್ ಆಗಬೇಕು. ರೈಟ್ಗೆ ಟರ್ನಿಂಗ್ ಆದರೆ ಸ್ವಲ್ಪ ಮುಂದಕ್ಕೆ ಇನ್ನೊಂದು ಮುಂದೆ ಒಂದು ಹೋಗುತ್ತೆ ರೋಡು. ಅದರಿಂದ ಮತ್ತೆ ಇನ್ನೊಂದು ರೈಟ್ಗೆ ಟರ್ನಿಂಗ್ ಆಗಬೇಕು. ನನ್ನ ಪ್ರೀತಿಯ ವೀಕ್ಷಕರಿಗೆ ಒಂದು ಮನವಿ ನೋಡಿ, ಥರ ಗಿಡಗಳೆಲ್ಲ ಸುಂದರವಾಗಿ ಇರೋದು ಮನೆಗಳ ಎದುರುಗಡೆಗೆ, ಕಾಂಪೌಂಡು ಪಕ್ಕದಲ್ಲಿ, ನಿಮ್ಮ ಕಾಂಪೌಂಡ್ಗಳಲ್ಲಿ ಗುಲಾಬಿ ಹೂ, ರೋಜು ಮತ್ತು ಡಿಸೈನ್ ಆಗಿರೋದು ಅವಕಾಶ ಇರುವಂಥ ಗಿಡಗಳು ತುಂಬ ಅದ್ಧೂರಿಯಾಗಿದೆ. ಎಲ್ಗಿಂತ ಒಂದಕ್ಕಿಂತ ಒಂದು ಟಾಪ್ ಆ್ಯಂಡ್ ಟಾಪ್ ಆಗಿದೆ. ಒಮ್ಮೆ ಭೇಟಿ ಕೊಡಿ. ಬನ್ನೂರಿಂದ 1 ಕಿಲೋಮೀಟ್ರು. ಬನ್ನಿ, ಒಮ್ಮೆ ಭೇಟಿ ಕೊಡಿ. ನೋಡಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ, ಸುಂದರವಾಗಿದೆ. ಇದು ಹಾಕ್ಬಿಟ್ರೆ ಏನೋಪ್ಪ ಇಷ್ಟೊಂದರೆ ಸುಂದರವಾಗಿದೆ ಅಂತ ಅನ್ನಿಸ್ತಾರೆ. ಮನೆ ಹತ್ರ ನೀವು ಹಾಕೋಬಿಟ್ರೆ ಯಾವುದಪ್ಪ ಒಂದು VIP ಅಂತ ಹೇಳ್ತಾರೆ. ಮನೆ ಹತ್ರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಸುಂದರವಾಗಿದೆ ಇದು ಗಿಡಗಳು. ಒಂಥರ ಪ್ಲಾಸ್ಟಿಕ್ ಮುಟ್ಟಂಗೆ ಆಗುತ್ತೆ. ಮುಟ್ಟು ನೋಡಿ ಬಂದು. 3 ಅಡಿ ಐತೆ. 3 ಅಡಿಗೆ ಸೀತಾಫಲ ಬಂದಿದೆ ನೋಡಿ. ತುಂಬ ಗಿಡ. ಗುರುಜಿ ನರ್ಸರಿ. ಫೋನ್ ನಂಬರು, ಎಲ್ಲ ಥರದ ಹಣ್ಣಿನ ಸಸಿಗಳು ದೊರೀತದೆ. ಹಾಗೆ ನೋಡ್ಕೊಳ್ಳಿ ಎಲ್ಲನೂ. ವೀಕ್ಷಕರೇ, ಇದು ನಮ್ಮ ಇಡೀ ನರ್ಸರಿಗೆ ಆಫೀಸ್ ಬರ್ತಾ ಇರೋದು. ಇದು ಕಂಪ್ಯೂಟರೈಸ್ ಸೆಕ್ಷನ್. ಇನ್ನು 6 ತಿಂಗಳ ಒಳಗಡೆ ಈ ಡಿಸೆಂಬರ್ ಒಳಗಡೆ ನಾವು ಇದು ಫಿನಿಷ್ ಮಾಡಿ ಆನ್ಲೈನ್ ಶುರು ಮಾಡ್ತೀವಿ. ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿ ಪೇಮೆಂಟ್ ಮಾಡಿಬಿಟ್ರೇನೋ ಪ್ರತಿ ಯಾವ ಗಿಡ ನಿಮ್ಗೆ ಬೇಕು ಅದು ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಆ ಫೆಸಿಲಿಟಿ ನಮ್ಮ ರೈತ ಬಂಧುಗಳಿಗೆ ಮತ್ತು ಎಲ್ಲರಿಗೆ ನಾವು ಇದು ಮಾಡ್ತಾಯಿದ್ದೀವಿ. ಈ ನಮ್ಮ ಆಫೀಸು ಇನ್ನು ತಯಾರಾಗ್ತಾಯಿದೆ. ಆದ ತಕ್ಷಣ ನಿಮಗೆ ಪ್ರತಿಯೊಂದು ಸೌಕರ್ಯ ಏನೇನು ಬೇಕು ಅಂತ ರೈತರಿಗೆ ಅದು ಮಾಡ್ತೀವಿ. ಮತ್ತು ನಿಮಗೆ ಎರೆಹುಳ ಗೊಬ್ಬರ, ಮೆಡಿಸಿನ್ಸು ಏನೇನು ಬೇಕು ಅದು ಮೇಲೆ ವಿಭಾಗದಲ್ಲಿ ಎಲ್ಲ ರೆಡಿಯಾಗಿ ದೊರೀತದೆ. ಇಲ್ಲೇ ದೊರೆಯುತ್ತೆ. ಗೊಬ್ಬರಗಳು, ನೀಮ್ಕಲಿ, ನಿಮಗೆ ನೀಮ್ ಆಯಲ್ಲು, ಆ ಥರ ಆರ್ಗ್ಯಾನಿಕ್ ಏನೇನು ಮೆಡಿಸನ್ ಬೇಕು ಪ್ರತಿಯೊಂದು ಮೆಡಿಸನ್ ನಮ್ಮಲ್ಲಿ ಇಲ್ಲಿ ನಿಮಗೆ ದೊರೆಯೋ ಹಂಗೆ ಮಾಡ್ತಾಯಿದ್ದೀವಿ. ಈ ಡಿಸೆಂಬರ್ ಆಗಿದ ಮೇಲೆ ದಯವಿಟ್ಟು ಬಂದು ಭೇಟಿ ಕೊಡಿ. ಬಂದು ನೋಡಿ, ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಬನ್ನೂರು ರೈತರ ಬಂಧುಗಳಿಗೆ ಹೇಳೋದೇನೆಂದರೆ, ದಯವಿಟ್ಟು ನಮ್ಮ ಏರಿಯಾನವರು ಬಂದು ಇಂಥ ಒಳ್ಳೆ ತಳಿಗಳು ನಮ್ಮ ಏರಿಯಾಗಳಲ್ಲಿ ಬೆಳೆಸಿರಿ. ನೀವು ಬೆಳೆಸಿದ ಮೇಲೆ ನಮಗೆ ಒಂದು ಹೆಸರು ಆಗುತ್ತೆ, ನಿಮಗೇನು ಒಳ್ಳೆ ಫಲ ಸಿಗುತ್ತೆ. ಇದು 300 400 500 ಕಾಯಿ ಪ್ರತಿ ವರ್ಷಕ್ಕೆ ಬಿಡುವಂಥ ತಳಿಗಳು. ಈ ತಳಿಗಳು ನಿಮ್ಗೆ ಎಲ್ಲಿ ದೊರೀತಾ ಇಲ್ಲ. ನೀವು ಹಾಕಿದ್ದೀರ ಗಿಡಗಳು 100 150 ಕಾಯಿ ಅಂದರೆ ಜಾಸ್ತಿ. ಅದು ನೀವು ಹಿಡ್ಕೊಂಡದ್ದೇ ಇವತ್ತು ಅದು ನೋಡ್ತಾ ಇದ್ದೀರಾ. ಒಳ್ಳೆ ತಳಿಗಳು ಹಾಕಿ ಒಳ್ಳೆ ಸಂಪಾದನೆ ಮಾಡೋದು ನೋಡಿ. ಇದು ನನ್ನ ಕೋರಿಕೆ ಎಲ್ಲ ರೈತರ ಬಂಧುಗಳಿಗೆ ನನ್ನ ವಂದನೆಗಳು. ಭೇಟಿ ಮಾಡಿ ಈ ಗಿಡಗಳನ್ನು ತಗೊಂಡು ಹೋಗಿ ನಾಟಿಸಿ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ನೋಡಿ. ಇದಕ್ಕೆ ಯಾವ ಕೈಲೇನೋ ಬರೋ ಚಾನ್ಸ್ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಮೆಡಿಸಿನ್ ಟ್ರೀಟ್ಮೆಂಟ್ ನಾವು ಇಲ್ಲಿ ಬಿತ್ತನೆಗೇ ಮಾಡಿ ಆಮೇಲೆ ಪಾಕೆಟ್ಗಳಿಗೆ ಹಾಕಿದ್ದೀವಿ. ಇಂಥ ಗಿಡ ನಿಮಗೆ ಎಲ್ಲಿನೂ ರೆಡಿ ಸಿಗ್ತಾ ಇಲ್ಲ. 2.5 3 ಅಡಿ 4 ಅಡಿ ಒಂದೊಂದು ಸೈಜು ಗಿಡಗಳು ನಮ್ಮಲ್ಲಿ ಇದೆ. ಬರೀ 25 ರೂಪಾಯಿಗೆ ಗಿಡ ಕೊಡ್ತಾ ಇದ್ದೀನಿ. ಸಾವಿರಾರು ಗಿಡಗಳು ಹೋಗ್ತಾ ಇದೆ. ರೈತರು 1,000 2,000 3,000 ಡೈಲಿ ತೊಗೊಂಡು ಹೋಗ್ತಾನೆ ಇದ್ದಾರೆ. ಇಡೀ ಈಗ ಮೈಸೂರು ಡಿಸ್ಟಿಕ್ನಲ್ಲಿ ಅಡಿಕೆ ಗಿಡ ಮತ್ತು ತೆಂಗು ಗಿಡ ನಾವು ಸೇಲ್ ಮಾಡೋ ಅಷ್ಟು ಯಾರ ಕೈನಲ್ಲೇನೂ ಮಾಡೋಕ್ಕಾಗ್ತಾ ಇಲ್ಲ. ಇಂಥ ಗಿಡ ಬಂದು ರೈತ ನೋಡಿದ ತಕ್ಷಣ ಅವರಿಗೆ ಒಂಥರ ಸಂತೋಷ ಆಗ್ತಾ ಇದೆ. ಇಂಥ ಗಿಡ ಸಿಗ್ತಾ ಇದೆ. ದಯವಿಟ್ಟು ಬನ್ನಿ, ಬಂದು ನೋಡಿ, ಭೇಟಿ ಮಾಡಿ ತಗೊಳ್ಳಿ. ಮತ್ತು ನಮ್ಮಲ್ಲಿ ತೆಂಗು
ತಮಿಳ್ನಾಡು ಕೊಕೊನೆಟ್ ಇದೆ, ಮತ್ತು ತಮಿಳ್ನಾಡು ಬೋರ್ಡ್ದು, ಕೇರಳ ಬೋರ್ಡ್ ಕೊಕೊನೆಟ್ ಇದೆ, ನಮ್ಮಲ್ಲಿ ಮಲೇಷಿಯನ್ ನಾಟಿ ಇದೆ, ಡಾರ್ಪ್ ಇದೆ, ಸಿಲೋನ್ ಡಾರ್ಪ್ ಇದೆ. ಈಗ ಸಿಗ್ತಾ ಇಲ್ಲ. ಬರೀ 150 ರೂಪಾಯಿನಿಂದ ತೆಂಗು ಗಿಡಗಳು ಭಾರಿ ಒಳ್ಳೆ ಗಿಡ. ಪಾಕೆಟ್ನಲ್ಲಿ ಇರೋದನ್ನೋ ರೆಡಿ ಇದೆ, ಭೂಮಿನಲ್ಲಿನೋ 1000 ಗಿಡ ತೆಂಗುದಿದೆ. ಅಡಿಕೆ ಮಾತ್ರ ನಿಮಗೆ 4 ರಿಂದ 5 ಲಕ್ಷ ಗಿಡ ಸದ್ಯಕ್ಕೆ ಈಗ ಬೇಕಂದ್ರೆ ಇವತ್ತೇ ನಿಮಗೆ ರೆಡಿಯಾಗಿ ಸಿಗ್ತಾ ಇದೆ. ದೊಡ್ಡ ಗಿಡ ಇದೆ ಅಡಿಕೆದು 6 ಅಡಿ, 5.5, 6 ಅಡಿ, ಬರೀ 150 ರೂಪಾಯಿಗೆ ಕೊಡ್ತೀನಿ. ದೊಡ್ಡ ಗಿಡಗಳು ಎಲ್ಲ ಕಡೆ 300 ರೂಪಾಯಿ, 250 ರೂಪಾಯಿ ಇದೆ. ಅಂಥ ಗಿಡಗಳು ಬರೀ 150 ರೂಪಾಯಿ ಕೊಡ್ತಾ ಇದ್ದೀನಿ. ಬನ್ನಿ, ಭೇಟಿ ಮಾಡಿ, ತಗೊಳ್ಳಿ. ಇದು ಹಾಕೋ ಬದಲು ಮಧ್ಯದಲ್ಲಿ ನೀವು ಬಾಳೆ ಹಾಕ್ಕೋಬಹುದು, ಸೀಬೆ ಗಿಡ ಹಾಕ್ಕೋಬಹುದು, ಮತ್ತು ನಮ್ಮಲ್ಲಿ ಏಲಕ್ಕಿ ಸಿಗುತ್ತೆ, ಮತ್ತು ನಮ್ಮಲ್ಲಿ ಕಪ್ಪಮೆಣಸಿನ್ಕಾಯಿ ಸಿಗುತ್ತೆ, ಮತ್ತು ನಮ್ಮಲ್ಲಿ ಏನು ನಮ್ಮ ಏಲಕ್ಕಿನಲ್ಲಿ 2 ವೆರೈಟಿ ಇದೆ. ಗ್ರೀನ್ ಗೋಲ್ಡ್ ಇದೆ, ಮತ್ತು ನೆಲ್ಯಾನಿ ಗೋಲ್ಡ್ ಇದೆ, ಕಾಫಿ ರಾಬಸ್ಟೋ ಕಾಫಿ ಇದೆ, ಅರೇಬಿಯನ್ ಕಾಫಿ ಇದೆ. ಈ ಗಿಡಗಳೆಲ್ಲ ನೀವು ಹಾಕ್ಬೋದು. ಸುತ್ತಮುತ್ತ ಕರುಂದ ಗಿಡಗಳು ಹಾಕ್ಬೋದು. ಪ್ರತಿಯೊಂದು ಹಣ್ಣಿನ ಗಿಡ ವಿವಿಧ 250 ವಿವಿಧ ಹಣ್ಣಿನ ಗಿಡಗಳು ನಮ್ಮಲ್ಲಿ ದೊರುತ್ತೆ. KG 10 ಈಗ ಜಾಮೂನ್ ಬರ್ತಾ ಇದೆ. 1 KGಗೆ ಬರೀ 10 ಪೀಸು. ಮಲೇಷಿಯನ್ ಒರಿಜಿನಲ್ ಗಿಡಗಳು ನೀವು ಚೆಕ್ ಮಾಡ್ಬೋದು. ಅದು ಗಿಡಗಳು ತಗೋಬಹುದು. ಮತ್ತು ಭಗವಾ ದಾಡಂಬಿ ಸಿಗ್ತಾ ಇದೆ.